ನಮಸ್ಕಾರ ವೀಕ್ಷಕರೇ. ಫಾರಿನ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇರೋ ವಿಪಕ್ಷಗಳಿಗೆ ಬ್ಯಾಕ್ ಟು ಬ್ಯಾಕ್ ಹೊಡೆತ ಬೀಳ್ತಾ ಇದೆ. ಯಾವ ಹಾರ್ಮೋಸ್ ಸ್ಟ್ರೈಟ್ ಯುದ್ಧದಿಂದ ಸುದ್ದಿ ಮಾಡ್ತಾ ಇದೆಯೋ ಆ ಜಾಗದಿಂದ ಮತ್ತೆರಡು ಭಾರತೀಯ ಹಡಗುಗಳಿಗೆ ಇರಾನ್ ಅಷ್ಟು ಎಂದಿದೆ. ಪ್ರಧಾನಿ ಮೋದಿ ಜೊತೆ ಮಾತುಕತೆ ಬೆನ್ನಲ್ಲೇ ಈ ಅವಕಾಶ ಸಿಕ್ಕಿದೆ. ಭಾರತ ಯಾವತ್ತಿದ್ರೂ ನಮ್ಮ ಸ್ನೇಹಿತ ಅಂತ ಇರಾನ್ ಮತ್ತೊಮ್ಮೆ ಹೇಳಿದೆ. ಈಗ ಎಲ್ಲರಲ್ಲೂ ಇರೋ ಪ್ರಶ್ನೆ ಏನಂದ್ರೆ, ಇದೆಲ್ಲ ಹೇಗೆ ಸಾಧ್ಯ? ಭಾರತಕ್ಕೆ ಯಾರು ವೈರಿಗಳೇ ಇಲ್ವಾ? ಎಲ್ಲಾ ಕಡೆಗಳಲ್ಲಿ ಗೆಲುವು ಸಿಗ್ತಾ ಇರೋದು ಹೇಗೆ ಅಂತ. ಅದರ ಹಿಂದೆ ಇರೋ ಬಲವಾದ ಕಾರಣಗಳು ರಿವೀಲ್ ಆಗಿವೆ. ಅದೇ ರೀತಿ ಈವರೆಗೆ ಪ್ರಧಾನಿ ಮೋದಿ ರಾಜತಾಂತ್ರಿಕತೆಯಿಂದ ಭಾರತಕ್ಕೆ ಹಾಗೂ ವಿಶ್ವಕ್ಕೆ ಆದ ಪ್ರಮುಖ ಲಾಭಗಳು ಕೂಡ ಮುನ್ನೆಲೆಗೆ ಬಂದಿವೆ. ಇನ್ನೊಂದೆಡೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞೆ ಶರ್ಮಿಷ್ಠಾ ಇಡೀ ಇರಾನ್ ಮತಾಂತರ ಆಗೋ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯುದ್ಧ ಪೀಡಿತ ದೇಶಗಳದ್ದು ಒಂದು ಕತೆ ಆದ್ರೆ ಅದರ ಎಫೆಕ್ಟ್ಗೆ ಸಿಕ್ಕಿರೋ ಭಾರತದ್ದು ಇನ್ನೊಂದು ಕತೆ. ಎಲ್ಪಿಜಿ ಹಾಗೂ ತೈಲ ಅಭಾವ ತಪ್ಪಿಸೋ ಪ್ರೆಷರ್ ಮೋದಿ ಸರ್ಕಾರದ ಮೇಲಿದೆ. ಹಲವು ಮಾರ್ಗಗಳನ್ನ ಕಂಡುಹಿಡಿದು ಅಭಾವ ಸೃಷ್ಟಿಯಾಗದಂತೆ ಮಾಡೋದಕ್ಕೆ ಪ್ರಯತ್ನಗಳು ಮುಂದುವರೆದಿವೆ. ಆದ್ರೆ ಇದೇ ಹೊತ್ತಲ್ಲಿ ವಿಪಕ್ಷದ ಟೀಕೆ ಟಿಪ್ಪಣಿಗಳು ಮುಂದುವರಿತಾ ಇದೆ. ಒಂದು ವೇಳೆ ಮೋದಿ ಸರ್ಕಾರ ಏನು ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲವನ್ನು ಬಂದ್ ಮಾಡಿ ಏನ್ ಸಿಕ್ಕುತ್ತೋ ಅದನ್ನ ತಿಂದ್ಕೊಂಡಿರಿ, ಟಾಟಾ ಬೈ ಬೈ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಕತೆ ಏನಾಗ್ತಾ ಇತ್ತು. ಆದ್ರೆ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ರೂ ಯಾರು ಪ್ಯಾನಿಕ್ ಆಗ್ಬೇಡಿ, ಎಲ್ಲಾ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳೋದು ಸುಲಭ, ಹೇಳಿ ತಪ್ಪಿಸಿಕೊಳ್ಳೋದು ಸುಲಭ ಅಲ್ಲ. ಆದ್ರೆ ಹೇಳಿದಂತೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಹಾರ್ಮೋಸ್ ಜಲಸಂಧಿಯಿಂದ ಮತ್ತೆರಡು ಹಡಗುಗಳು ಭಾರತಕ್ಕೆ ಬಂದಿರೋದೇ ಸಾಕ್ಷಿ. ಅತ್ಯಂತ ಕ್ರಿಟಿಕಲ್ ಸನ್ನಿವೇಶದಲ್ಲಿರೋ ಯುದ್ಧ ಪೀಡಿತ ಇರಾನ್ ಪ್ರೆಸಿಡೆಂಟ್ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆದಿದೆ. ಇದರ ಬೆನ್ನಲ್ಲೇ ಹಾರ್ಮೋಸ್ ಜಲಸಂಧಿಯಿಂದ 2 ಭಾರತೀಯ ಹಡಗುಗಳನ್ನ ದಾಟಿಸೋದಕ್ಕೆ ಇರಾನ್ ಕಡೆಯಿಂದ ಅನುಮತಿ ಸಿಕ್ಕಿದೆ. ಶಿವಾಲಿಕ್ ಹಾಗೂ ನಂದಾದೇವಿ ಅನ್ನೋ 2 ಭಾರತೀಯ ವೆಸಲ್ಗಳು ಜಲಸಂಧಿಯನ್ನ ಯಶಸ್ವಿಯಾಗಿ ದಾಟಿವೆ. ಇದು ಭಾರತದಲ್ಲಿ ಅಷ್ಟು ಈಸಿಯಾಗಿ ತೈಲದ ಕೊರತೆ ಆಗೋದಿಲ್ಲ ಅನ್ನೋ ಮಾತಿಗೆ ಭರವಸೆ ಕೊಟ್ಟಂತಾಗಿದೆ. ಮೊನ್ನೆಯಷ್ಟೇ 2 ವೆಸಲ್ಗಳನ್ನ ದಾಟಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ನಿನ್ನೆ ಇನ್ನೆರಡು ವೆಸಲ್ ದಾಟಿವೆ. ಈಗಾಗಲೇ ಭಾರತ ಆಲ್ಟರ್ನೇಟಿವ್ ವ್ಯವಸ್ಥೆಗೆ ಮಾತುಕತೆಗೆ ಮುಂದಾಗಿದೆ. ಆದ್ರೆ ಅತ್ಯಂತ ದೊಡ್ಡ ಸಪ್ಲೈಯರ್ ಆಗಿರೋ ಗಲ್ಫ್ ಕಡೆಯಿಂದ ಅವಕಾಶ ಕಂಪ್ಲೀಟ್ ಬಂದಾಗದೆ ಸ್ವಲ್ಪ ಮಟ್ಟದಲ್ಲಾದ್ರೂ ಭಾರತಕ್ಕೆ ಅನುಕೂಲ ಆಗ್ತಾ ಇರೋದು ಎಲ್ಲರ ಸಂತಸಕ್ಕೆ ಕಾರಣವಾಗ್ತಾ ಇದೆ. ಸದ್ಯ ಇರಾನ್ ತನ್ನ ಮಿತ್ರರನ್ನ ಮಾತ್ರ ಪರಿಗಣಿಸ್ತಾ ಇದ್ದು ಆ ಲಿಸ್ಟ್ ನಲ್ಲಿ ಭಾರತ ಕೂಡ ಇರೋದು ಭಾರತೀಯರಿಗೆ ಸಂತಸವನ್ನ ತರ್ತಾ ಇದ್ರೆ ವಿಪಕ್ಷಗಳಿಗೆ ಶಾಕ್ ಕೊಡ್ತಾ ಇದೆ. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಭಾರತದ ರಾಜತಾಂತ್ರಿಕತೆ ಗೆಲ್ತಾ ಇರೋದು ಇರಾನ್ ವಿಚಾರದಲ್ಲಿ ಭಾರತವನ್ನ ಸಿಕ್ಕಿ ಹಾಕಿಸೋ ಷಡ್ಯಂತ್ರಕ್ಕೆ ಹೊಡೆತ ಕೊಟ್ಟಂತಾಗಿದೆ. ಇಸ್ರೇಲ್ ಇರಾನ್ ಯುದ್ಧದ ಮೊದಲ ಘಟ್ಟ ಅನ್ನೋ ಹಾಗೆ ಖಮೇನಿ ಹತ್ಯೆಯನ್ನ ನೆಪ ಮಾಡಿಕೊಂಡು ಮೋದಿ ಸರ್ಕಾರವನ್ನ ಸಿಕ್ಕಿಸೋದಕ್ಕೆ ನಾನಾ ಪ್ರಯತ್ನಗಳು ನಡೆದವು. ಒಂದು ಕಡೆ ಶೋಕಾಚರಣೆ ನೆಪದಲ್ಲಿ ಬೀದಿಗೆ ಎಳೆದ್ರು, ಇನ್ನೊಂದು ಕಡೆ ಸೋನಿಯಾ ಗಾಂಧಿ ಪತ್ರ ಬರೆದು ಕಣ್ಣೀರು ಹಾಕಿದ್ರು. ಇನ್ನೂ ಈ ಚರ್ಚೆ ಆರೋಪ ಮುಂದುವರೆದಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಭಾರತದಲ್ಲಿ ಖಮೇನಿಗಾಗಿ ಶೋಕಾಚರಣೆ ಮಾಡಿದ್ದು, ಬುರ್ಕಾ ಧರಿಸಿದ್ದ ಹೆಂಗಸರೆಲ್ಲ ಕಣ್ಣೀರು ಹಾಕಿದ್ದು, ಸೋನಿಯಾ ರಾಹುಲ್ ಸೇರಿ ಎಲ್ಲರೂ ಇರಾನ್ಗೆ ಜೈಕಾರ ಹಾಕಿದ್ದು, ಇದ್ಯಾವುದನ್ನು ಅಲ್ಲಿನ ಆಡಳಿತ ಗಮನಿಸಿಲ್ಲ, ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಆದ್ರೆ ಇರಾನ್ ಯಾವುದೇ ವಿಚಾರದಲ್ಲಾದ್ರೂ ಮೋದಿ ಸರ್ಕಾರದ ಬಳಿ ಚರ್ಚೆ ಮಾಡ್ತಾ ಇದೆಯೇ ಹೊರತು ವಿಪಕ್ಷಗಳ ಮಾತುಗಳಿಗೆ ಮಣೆ ಹಾಕ್ತಾ ಇಲ್ಲ. ಅಂದ್ಹಾಗೆ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ, ಅದ್ ಹೇಗೆ ಭಾರತ ಎಲ್ಲಾ ದೇಶಗಳ ಜೊತೆ ಚೆನ್ನಾಗಿದೆ, ಅಂಥ ಚೀನಾ, ಅಮೆರಿಕ, ರಷ್ಯಾ ಕೂಡ ಜಗತ್ತು ಇಬ್ಬಾಗ ಆಗೋದಾದ್ರೆ ನಾವು ಯಾವ ಕಡೆ ಇರ್ತೀವಿ ಅನ್ನೋದನ್ನ ಆಲ್ರೆಡಿ ಘೋಷಣೆ ಮಾಡಿವೆ. ಅಂಥದ್ರಲ್ಲಿ ಭಾರತ ಎಲ್ಲರ ಜೊತೆ ಮಿತ್ರತ್ವವನ್ನ ಸಾಧಿಸಿರೋದು ಹೇಗೆ ಅನ್ನೋದು. ಅದಕ್ಕೆಲ್ಲ ನಮ್ಮ ಅಲಿಪ್ತ ನೀತಿ ಕಾರಣ ಅಂತ ಹೇಳಿದ್ರೆ ಅದು ನಂಬೋ ಮಾತಾಗೋದಿಲ್ಲ. ಯಾಕಂದ್ರೆ ಅಲಿಪ್ತ ನೀತಿ ಮಾಡೋದಕ್ಕೆ ನಮಗೆ ಮಾತ್ರ ಬರೋದಾ, ಬೇರೆ ದೇಶಗಳಿಗೆ ಸಾಧ್ಯವಿಲ್ವಾ ಅನ್ನೋದು ಅಷ್ಟೇ ಸತ್ಯ. ಅದು ಅಲ್ಲದೆ ಯಾವೆಲ್ಲ ದೇಶಗಳು ಬದ್ಧ ವೈರಿಗಳು ಅಂತ ಅನ್ನಿಸ್ಕೊಂಡಿದೆಯೋ ಆ ದೇಶಗಳು ಕೂಡ ಭಾರತದ ಪ್ರಧಾನಿಗೆ ಹೈಯೆಸ್ಟ್ ಸಿವಿಲಿಯನ್ ಗೌರವ ನೀಡಿ ಪುರಸ್ಕರಿಸಿವೆ. ಇದೆಲ್ಲ ಸಾಧ್ಯವಾಗಬೇಕು ಅಂದ್ರೆ ಆ ತೂಕಕ್ಕೆ ಸರಿಯಾದ ನಿರ್ಧಾರಗಳು, ಕೆಲಸಗಳು, ಮಾತುಕತೆಗಳು ಆಗದೆ ಇದ್ರೆ ಸಾಧ್ಯವೇ ಇಲ್ಲ ಅನ್ನೋದು ವಾಸ್ತವ. ಇದರ ಮೂಲವನ್ನ ಹುಡುಕ್ತಾ ಹೋಗೋದಾದ್ರೆ ಮೊದಲ ಕಾರಣವೇ ವಿಶ್ವದ ಜೊತೆಗೆ ಮೋದಿ ಹೊಂದಿರೋ ಸಂಪರ್ಕ, ಅಥವಾ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ಅತ್ಯಂತ ಹೆಚ್ಚಿನ ದೇಶಗಳನ್ನ ಸಂಪರ್ಕಿಸಿದ್ದು. 2014ರಿಂದ ಪ್ರಧಾನಿ ಮೋದಿ ಸಾಕಷ್ಟು ದೇಶಗಳ ನಾಯಕರನ್ನ ಭೇಟಿಯಾಗಿದ್ದಾರೆ. ಸಾಮಾನ್ಯವಾಗಿ ಒಂದು ದೇಶದ ನಾಯಕ ವಿದೇಶಕ್ಕೆ ಹೋಗ್ತಾನೆ ಅಂದ್ರೆ ಆ ದೇಶ ದಿಗ್ಗಜ ರಾಷ್ಟ್ರ ಆಗಿರಬೇಕು, ಏನಿಲ್ಲ ಅಂದ್ರೂ ಅಪಾರ ಸಂಪತ್ತು ಹೊಂದಿ ವ್ಯವಹಾರ ನಡೆಸೋದಕ್ಕೆ ಅರ್ಹವಾಗಿರ್ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಆದ್ರೆ ಅದನ್ನ ಪ್ರಧಾನಿ ಮೋದಿ ಬ್ರೇಕ್ ಮಾಡಿದ್ರು. ಮೋದಿ ಕೇವಲ ದಿಗ್ಗಜ ಅಥವಾ ಫೇಮಸ್ ದೇಶಗಳಿಗೆ ಮಾತ್ರ ವಿಸಿಟ್ ಕೊಡ್ಲಿಲ್ಲ, ಬದಲಾಗಿ ತೀರಾ ಬಡತನ ಕಾಣ್ತಾ ಇರುವ, ಚೇತರಿಸಿಕೊಳ್ಳೋದಕ್ಕೆ ಹಾತೊರಿತಾ ಇರೋ ಚಿಕ್ಕ ಪುಟ್ಟ ದೇಶಗಳನ್ನು ಭೇಟಿಯಾದ್ರು. ಈ ಭೇಟಿಗಳು ಹಂತ ಹಂತವಾಗಿ ಭಾರತವನ್ನ ಫ್ರಂಟ್ ಲೈನ್ಗೆ ಬರುವಂತೆ ಮಾಡ್ತು. ಅದರ ಫಲವೇ ಈಗ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇರೋದು.
ಭಾರತ ಯಾವೆಲ್ಲ ದೇಶಗಳಿಗೆ ವಿಸಿಟ್ ಮಾಡುತ್ತೋ ಅವರ ಜೊತೆಗೆ ಯಾವ ರೀತಿಯ ಒಪ್ಪಂದವನ್ನ ಮಾಡಿಕೊಳ್ಳಬಹುದೋ ಅದನ್ನ ಮಾಡಿಕೊಂಡು ಬರುತ್ತೆ. ಆದ್ರಿಂದ ಭಾರತ ಹೇಗೆ ನ್ಯೂಟ್ರಲ್ ಆಗಿದೆಯೋ ಅದೇ ರೀತಿ ಬಹುತೇಕ ದೇಶಗಳು ಭಾರತದ ವಿಚಾರದಲ್ಲಿ ನ್ಯೂಟ್ರಲ್ ಆಗಿವೆ. ಇದರ ಅವಶ್ಯಕತೆ ಇತ್ತ ಅಂತ ಕೇಳಿದ್ರೆ ಖಂಡಿತ ಇತ್ತು. ಚಿಕ್ಕ ಉದಾಹರಣೆ ನೀಡೋದಾದ್ರೆ, ಇವತ್ತು ಭಾರತಕ್ಕೆ ಸಮಸ್ಯೆ ಆದ್ರೆ ಅದನ್ನ ವಿಶ್ವಸಂಸ್ಥೆ ಮುಂದೆ ಅರ್ಥಾತ್ ಎಲ್ಲಾ ದೇಶಗಳ ಮುಂದೆ ಇಡೋ ಅವಕಾಶ ಇದೆ. ಹಾಗೆ ಇಟ್ಟ ಮಾತ್ರಕ್ಕೆ ಅಲ್ಲಿ ಜಯ ಸಿಗೋದಾಗಿದ್ರೆ ಭಯೋತ್ಪಾದನೆ ವಿಚಾರದಲ್ಲಿ ಪಾಕ್ ವಿರುದ್ಧ ಭಾರತಕ್ಕೆ ಯಾವತ್ತೂ ಜಯ ಸಿಗಬೇಕಿತ್ತು. ಆದ್ರೆ ಯಾವಾಗ ಮೋದಿ ಹೆಚ್ಚಿನ ದೇಶಗಳನ್ನ ಸಂಪರ್ಕಿಸಿದ್ರೋ ಭಾರತ ನಮ್ಮ ಜೊತೆ ಇದೆ ಅನ್ನೋ ಧೈರ್ಯ ಚಿಕ್ಕ ಪುಟ್ಟ ದೇಶಕ್ಕೂ ಬಂತು. ಅದೇ ರೀತಿ ನಮಗೆ ಸಮಸ್ಯೆ ಆದಾಗ ಇವರ್ಯಾರು ನಮ್ಮ ವಿರುದ್ಧ ಹೋಗೋದಿಲ್ಲ ಅನ್ನೋದು ಭಾರತಕ್ಕೂ ಮನದಟ್ಟಾಯ್ತು. ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಇದರ ಫಲಿತಾಂಶ ಸಿಕ್ತು. ಯಾಕಂದ್ರೆ ಭಾರತದ ದಾಳಿಯನ್ನ ಖಂಡಿಸೋದಕ್ಕೆ ಯಾರು ಮುಂದೆ ಬರಲಿಲ್ಲ. ಯಾವಾಗ ಭಾರತಕ್ಕೆ ಅತ್ಯಂತ ಹೆಚ್ಚಿನ ದೇಶಗಳ ಸಂಪರ್ಕ ಇದೆ ಅಂತ ಗೊತ್ತಾಯ್ತೋ ದಿಗ್ಗಜ ದೇಶಗಳು ಕೂಡ ಭಾರತದ ಜೊತೆಗೆ ಗಾಢ ಸ್ನೇಹವನ್ನ ಸಂಬಂಧವನ್ನ ಬಯಸಿದ್ವೇ ಹೊರತು ಭಾರತವನ್ನ ಎದುರು ಹಾಕಿಕೊಳ್ಳೋದಕ್ಕೆ ಮನಸ್ಸು ಮಾಡಲಿಲ್ಲ. ಇದೇ ಈಗ ಫಲಿತಾಂಶದಂತೆ ಕಾಣಿಸ್ತಾ ಇರೋದು. ಇರಾನ್ನ ಶತ್ರುಗಳು ಭಾರತಕ್ಕೆ ಮಿತ್ರರಾಗಿರ್ಬೋದು, ಆದ್ರೆ ಭಾರತ ನಮಗೆ ಯಾಕೆ ಬೇಕು ಅನ್ನೋದು ಇರಾನ್ಗೆ ಗೊತ್ತಿರೋದ್ರಿಂದ ಆ ಸ್ನೇಹವನ್ನ ಮೇಂಟೈನ್ ಮಾಡ್ತಾ ಇವೆ. ಇನ್ನು ಪ್ರಧಾನಿ ಮೋದಿ ರಾಜತಾಂತ್ರಿಕತೆಯ ದೊಡ್ಡ ಫಲ ನಮಗೆ ಸಿಗ್ತಾ ಇರೋದು ಇದೇ ಮೊದಲೇನಲ್ಲ. ವಿವಿಧ ದೇಶಗಳಲ್ಲಿ ಸಮಸ್ಯೆ ಆದಾಗ ಅಲ್ಲಿರೋ ಭಾರತೀಯರನ್ನ ಕರೆತರೋದಕ್ಕೆ ಅಲ್ಲಿನ ಸರ್ಕಾರಗಳು ಅವಕಾಶ ಮಾಡಿಕೊಟ್ವು. ಭಾರತದ ಬಾವುಟ ತೋರಿಸಿದ್ರೆ ಸಾಕು ನಮ್ಮ ನಾಗರಿಕರು ಸೇಫ್ ಅನ್ನೋ ವಾತಾವರಣ ನಿರ್ಮಾಣ ಮಾಡಿದ್ದು ಇದೇ ರಾಜತಾಂತ್ರಿಕತೆ. ಆಪರೇಷನ್ ಗಂಗಾ, ಆಪರೇಷನ್ ದೇವಿಶಕ್ತಿ, ಆಪರೇಷನ್ ಕಾವೇರಿ, ಆಪರೇಷನ್ ಅಜಯ್ ಹೀಗೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಭಾರತೀಯ ಸಂಕಷ್ಟಕ್ಕೆ ಸಿಲುಕಿದ್ರು ಆತನ ಪಾಲಿಗೆ ಭಾರತ ಸರ್ಕಾರ ಯಾವತ್ತೂ ಇದ್ದೇ ಇದೆ ಅನ್ನೋ ಭರವಸೆ ಕೊಡ್ತಾ ಇರೋದೇ ಈ ಅತ್ಯದ್ಭುತ ರಾಜತಾಂತ್ರಿಕತೆ. ಏನೋ ಈ ರಾಜತಾಂತ್ರಿಕತೆ ಬರೀ ಭಾರತಕ್ಕೆ ಮಾತ್ರವಲ್ಲ, ರಷ್ಯಾ ಉಕ್ರೇನ್ ಸಂದರ್ಭದಲ್ಲೂ ಅಲ್ಲಿ ಮೋದಿ ಮಧ್ಯಸ್ಥಿಕೆ ಫಲ ಕೊಟ್ಟಿದೆ. ಅವತ್ತು ಮೋದಿ ಆಡಿದ್ದ ಒಂದು ಮಾತಿನಿಂದ ಉಕ್ರೇನ್ ಮೇಲೆ ರಷ್ಯಾ ಅಣ್ವಸ್ತ್ರ ಪ್ರಯೋಗದಿಂದ ಹಿಂದೆ ಸರಿದಿತ್ತು ಅನ್ನೋ ಸ್ಫೋಟಕ ವಿಚಾರವನ್ನ ಐರೋಪ್ಯ ದೇಶಗಳು ಬಿಚ್ಚಿಟ್ಟಿದ್ವು. ಅಂದ್ರೆ ನಮ್ಮ ದೇಶಕ್ಕಿರೋ ತಾಕತ್ತನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ಇನ್ನೊಂದೆಡೆ ಇದೇ ಸಂದರ್ಭದಲ್ಲಿ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞೆ ಆಸ್ಟ್ರೋ ಶರ್ಮಿಷ್ಠಾ ಇರಾನ್ ಕುರಿತಂತೆ ಒಂದು ಸ್ಫೋಟಕ ಭವಿಷ್ಯವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಈಗ ನಡೀತಾ ಇರೋ ಯುದ್ಧ ಇರಾನ್ ಅನ್ನ ಕಂಪ್ಲೀಟ್ ಆಗಿ ಬದಲಿಸಿ ಬಿಡುತ್ತೆ. 2027ರಿಂದ ಇರಾನ್ ನಲ್ಲಿ ಹೊಸ ಪರ್ವ ಆರಂಭವಾಗುತ್ತೆ. ಇಸ್ಲಾಂನಿಂದ ಇರಾನ್ ಜನರು ಬೇರೆ ಧರ್ಮಗಳಿಗೆ ಮತಾಂತರ ಆಗ್ತಾರೆ. 2031-32ರಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳಲ್ಲೂ ಇದೇ ರೀತಿಯ ಬದಲಾವಣೆ ಆಗುತ್ತೆ. ಇದು ಗ್ರಹಗಳ ಬದಲಾವಣೆಯ ಫಲ ಅನ್ನೋದನ್ನ ವಿವರಿಸಿದ್ದಾರೆ. ಬೇಕಾದ್ರೆ ಈ ಮಾತನ್ನ ನೋಟ್ ಮಾಡ್ಕೊಳ್ಳಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಶರ್ಮಿಷ್ಠಾರ ಸಾಕಷ್ಟು ರಾಜಕೀಯ ಭವಿಷ್ಯಗಳು ನಿಜ ಆಗಿರೋದ್ರಿಂದ ಈ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಒಟ್ನಲ್ಲಿ ಈ ಯುದ್ಧದಿಂದಾಗಿ ಭಾರತದ ಮೇಲೆ ತೀರಾ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ. ನಮಗೆ ಆಲ್ಟರ್ನೇಟಿವ್ ಆಪ್ಷನ್ಗಳು ಇವೆ ಅನ್ನೋದು ಸಾಬೀತಾಗ್ತಾ ಇದೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಭಾರತ ಇನ್ನಷ್ಟು ಆತ್ಮನಿರ್ಭರ್ ಆಗಲಿ, ಅಲ್ಲದೆ ಎಲ್ಲಾ ಯುದ್ಧಗಳು ಮುಗಿದು ಶಾಂತಿ ಸ್ಥಾಪನೆಯಾಗಿ ಸಹಜ ಜೀವನ ಪುನರಾರಂಭವಾಗಲಿ ಅನ್ನೋದು ಪ್ರತಿಯೊಬ್ಬರ ಆಶಯ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.